ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ಸಮಸ್ತ ಜ್ಯೋತಿಷ್ಯ ಜಾಗೃತಿ ಚಾನೆಲ್ ವೀಕ್ಷಕರಿಗೆ ಸ್ವಾಗತ. ನಾನು ವರ್ಷ ಭವಿಷ್ಯವನ್ನು ತಿಳಿಸ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಕರ್ಕಾಟಕ ರಾಶಿಯವರಿಗೆ 2026 ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಕರ್ಕಾಟಕ ರಾಶಿಯವರಿಗೆ ಇದು ಪುನರ್ಜನ್ಮದ ವರ್ಷ ಅಂತಾನು ಹೇಳ್ಬಹುದು. ಹಳೆಯ ಭಯಗಳು ಏನೇನಿದೆ, ಹಳೆ ನೋವುಗಳೇನಿದೆ, ಅಥವಾ ಈ ಕಾರ್ಮಿಕ್ ಬ್ಲಾಕೇಜಸ್ ಅಂತ ಏನ್ ಹೇಳ್ತೀವಲ್ಲ, ಅದರೆಲ್ಲದರಿಂದ ಮುಕ್ತವಾಗೋದಕ್ಕೆ, ಅದರಿಂದ ಹೊರಗೆ ಬರೋಕ್ಕೆ ಚಾನ್ಸ್ ಇರುವಂತ ವರ್ಷ. ಜೂನ್ ನಂತರ ತುಂಬಾ ಒಳ್ಳೆಯ ಶುಭ ಫಲಗಳನ್ನ ಅನುಭವಿಸೋದಕ್ಕೆ ಅವಕಾಶ ಇರುತ್ತೆ. ನಿಮ್ಗೆ ಒಂದು ಐಡೆಂಟಿಟಿ ಸಿಗತ್ತೆ. ಹೆಲ್ತ್, ಕೆರಿಯರ್, ರಿಲೇಶನ್ಶಿಪ್ ಎಲ್ಲಾನು ಪಾಸಿಟಿವ್ ಆಗಿ ಮೂವ್ ಆಗುತ್ತೆ. ರಾಹುಕೇತುಗಳ ಒಂದು ಕೆಲವು ಈ ಎಕ್ಲಿಪ್ಸ್ಗಳು, ಮಧ್ಯ ಮಧ್ಯ ಈ ಗ್ರಹಣಗಳು ಬರ್ತವೆ. ಇದರ ವಿಚಾರವನ್ನ ಕೂಡ ನಾವು ವಿಡಿಯೋದಲ್ಲಿ ಮುಂದೆ ಒಂದೊಂದಾಗಿ ತಿಳಿತಾ ಹೋಗೋಣ. ಮೊದಲನೇದಾಗಿ ನಾನು ತಗೊಳ್ಳುವಂಥದ್ದು ಜುಪಿಟರ್, ಗುರುವಿನ ಟ್ರಾನ್ಸಿಟ್, ಗುರುವಿನ ಒಂದು ಸ್ಥಾನ ಬದಲಾವಣೆ, ಸ್ಥಾನದ ಎಫೆಕ್ಟ್ ಏನಿರುತ್ತೆ ಅಂತ. ಜಾನ್ವರಿಯಿಂದ ಜೂನ್ ವರೆಗೂ ಮಿಥುನ ರಾಶಿಯಲ್ಲೇ ಇರುವಂತಹ ಒಂದು ಗ್ರಹ ಒಂದು ಇನ್ನರ್ ಟ್ರಾನ್ಸ್ಫಾರ್ಮೇಶನ್ ನ ಕೊಡೋದಕ್ಕೆ ಚಾನ್ಸ್ ಇರುತ್ತೆ ಅಂತ. ಅದಾದ್ಮೇಲೆ ಪಾಸಿಟಿವ್ ಎಫೆಕ್ಟ್ಸ್ ಆಗೋದಕ್ಕೆ ಶುರುವಾಗುತ್ತೆ ಅಂತ. ಈ ಟೈಮಲ್ಲಿ ನೀವೇನಂದ್ರೆ ಈ ಜೂನ್ ವರೆಗೂ ಫಾರಿನ್ ವಿಚಾರವಾಗಿ ಏನಾದ್ರು ಫಾರಿನ್ಗೆ ಹೋಗ್ಬೇಕು ಅಂತಿದ್ರೆ ಟ್ರೈ ಮಾಡ್ಬೋದು. ಸ್ಪಿರಿಚುವಲ್ ಅವೇಕನಿಂಗ್, ಹಾಗೇನೆ ಒಂದು ಸ್ಲೀಪ್ ಇಂಪ್ರೂವ್ ಆಗೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಯಾವ ಟೈಮಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಮೆಡಿಟೇಷನ್ ಮಾಡೋದಕ್ಕೆ ಶುರು ಮಾಡಿದ್ರೆ ನಿಮ್ಗೆ ಸ್ಲೀಪ್ ಇಂಪ್ರೂವ್ ಆಗುತ್ತೆ ಈ ಸಮಯದಲ್ಲಿ ಅಂತ ಹೇಳ್ಬೋದು. ಇನ್ನು ಈ ಸಮಯದಲ್ಲಿ ಜೂನ್ ವರೆಗೂ ಏನಿರುತ್ತೆ ಅಂತಂದ್ರೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ. ತುಂಬಾ ಹೆಲ್ತ್ ಸೆನ್ಸಿಟಿವ್ ಆಗಿರುತ್ತೆ. ಆ ಎಕ್ಸ್ಪೆನ್ಸಸ್ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ಹಾಸ್ಪಿಟ್ಲಿಗೆ ಜಾಸ್ತಿ ದುಡ್ಡು ಖರ್ಚು ಮಾಡೋ ತರ ಆಗುತ್ತೆ. ಹಿಡನ್ ಎನಿಮೀಸ್ ಅಂತ ಏನ್ ಹೇಳ್ತೀವಲ್ಲ, ಅವರು ಜಾಸ್ತಿ ಇರ್ತಾರೆ. ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಈ ಸಮಯದಲ್ಲಿ ಅಂತ ಹೇಳಿ. ಇದು ಒಂದು ಹೊಸ ಒಂದು ಚಕ್ರ ಅಂತ ಅನ್ಕೊಳ್ಳಿ. ಅದು ತಿರ್ಗೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯೂನಿವರ್ಸ್ ಓಲ್ಡ್ ಎಮೋಷನ್ಸ್ ಏನಿದೆ ಅದನ್ನೆಲ್ಲ ಮುಗಿಸಿ ಹೊಸ ಎಮೋಷನ್ಸ್ ನ ಸ್ಟಾರ್ಟ್ ಮಾಡೋದಕ್ಕೆ ಚಾನ್ಸ್ ಇರುವಂತಹ ಸಮಯ ಇದು ಅಂತ ಹೇಳ್ಬೋದು. ಇನ್ನು ಜೂನ್ 2, 2026ರಿಂದ 2027 ಗುರು ನಿಮ್ಮ ಮೊದಲನೇ ಮನೆಯಲ್ಲೇ ಇರುವಂತದ್ದು. ಇದು 12 ವರ್ಷಕ್ಕೆ ಒಂದು ಸಾರಿ ಬರುವಂತಹ ಮಹಾಯೋಗ ಅಂತಾನೆ ಹೇಳ್ಬೋದು. ಕರ್ಕಾಟಕ ರಾಶಿಯವರಿಗೆ ಇದು ಲಗ್ನಕ್ಕೆ ಅಥವಾ ರಾಶಿಗೆ ಬರುವಂತದ್ದು. ಪರ್ಸನಾಲಿಟಿ ತುಂಬಾ ಚೆನ್ನಾಗಿ ಬ್ಲೂಮ್ ಆಗುತ್ತೆ. ಅಂದ್ರೆ ಎಲ್ಲರೂ ನಿಮ್ಮನ್ನ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ನಿಮ್ಮ ಲೈಫ್ ನ ಒಂದು ಫೋಕಸ್, ಡೈರೆಕ್ಷನ್ ಚೇಂಜ್ ಆಗುತ್ತೆ. ನಿಮ್ಮ ಜಾಬ್ ಅಲ್ಲಿ ಕೂಡ ಗ್ರೋತ್ ಆಗೋದಕ್ಕೆ ಅವಕಾಶ ಇರುತ್ತೆ. ಮ್ಯಾರೇಜ್, ಫ್ಯಾಮಿಲಿ ಲೈಫ್, ಇದೆಲ್ಲದರಲ್ಲೂ ಪಾಸಿಟಿವ್ ಆದಂತಹ ರಿಸಲ್ಟ್ಸ್ ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಫೇಮ್ ಜಾಸ್ತಿ ಆಗುತ್ತೆ, ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಹುದು. ಕಾನ್ಫಿಡೆನ್ಸ್ ಮತ್ತೆ ಕರೇಜ್ ಇದು ಕೂಡ ನಿಮಗೆ ಹೆಚ್ಚಾಗಿ ಜಾಸ್ತಿ ಆಗೋದಕ್ಕೆ ಅವಕಾಶ ಇರುತ್ತೆ. ಹೊಸ ಹೊಸ ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರ್ತವೆ ಅಂತ ಹೇಳ್ಬಹುದು. ಇನ್ನು ಇದು ಶನಿ ವಿಚಾರಕ್ಕೆ ತಗೊಂಡ್ರೆ, ಶನಿ 9ನೇ ಮನೆಯಲ್ಲಿರುವಂಥದ್ದು. ಒಂಥರ ಏನು ಒಂದು ಡ್ರಾಮಾ ನೋಡ್ತಾ ಇದ್ದೀನಿ ನನ್ನ ಲೈಫ್ ನಲ್ಲಿ ಅನ್ನುವಂಥ ಒಂದು ಫೀಲ್, ಅಂದ್ರೆ ಎಲ್ಲೋ ಕಳೆದು ಹೋಗಿರೋ ತರದ ಫೀಲ್ ಇರುತ್ತೆ ಈ ಸಮಯದಲ್ಲಿ. ಈ ಎಫೆಕ್ಟ್ ಇಂದ ನೀವು ಏನ್ ಮಾಡ್ಬೇಕು ಅಂದ್ರೆ ಇಡೀ ವರ್ಷ ಅಲ್ಲೇ ಇರುವಂತದ್ದು ಫಾದರ್ ಹೆಲ್ತ್ ಬಗ್ಗೆ, ಫಾದರ್ ಜೊತೆಗಿನ, ನಿಮ್ಮ ತಂದೆಯ ಜೊತೆಗಿನ ನಿಮ್ಮ ಸಂಬಂಧದ ಬಗ್ಗೆ ತುಂಬಾ ಯೋಚನೆ ಮಾಡ್ಬೇಕಾಗುತ್ತೆ. ಈ ಸಮಯದಲ್ಲಿ ನೀವು ಹೆಚ್ಚು ಲಕ್ ಇದೆ ಅಂತ ಅನ್ಕೊಂಡು ಸುಮ್ಮನೆ ಕೂರೋ ಹಾಗಿಲ್ಲ. ಹೈಯರ್ ಸ್ಟಡೀಸ್, ಎಜುಕೇಶನ್ಗೆ ಏನಾದ್ರು ಟ್ರೈ ಮಾಡ್ತಾ ಇದ್ರೆ ಅಡೆತಡೆಗಳು ಬರಬಹುದು. ಮತ್ತೆ ಕರ್ಮ, ಕೆಲವು ಕಟ್ಕೊಂಡಿರುವಂತಹ ಕರ್ಮಗಳ ಎಫೆಕ್ಟ್, ನಿಮ್ಮ ತಂದೆಯಿಂದ ಬಂದಂತಹ ಕರ್ಮದ ಎಫೆಕ್ಟ್ ನಿಮ್ಗೆ ಈ ಸಮಯದಲ್ಲಿ ಹೆಚ್ಚು ತೊಂದರೆಗಳನ್ನ ಕೊಡೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ಜೂನ್ 27ರಿಂದ ಒಂದು ವಕ್ರತ್ವವನ್ನ ಹೊಂದುವಂತಹ ಶನಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ನಿಮಗೆ ಒಂದು ಡಿಸಿಪ್ಲಿನ್ ಆದಂತಹ ಒಂದು ದಾರಿ, ಪಾತ್ ಅಂತ ಏನ್ ಹೇಳ್ತೀವಿ ಅದನ್ನ ತೋರಿಸ್ದಂಗೆ ಕರೆಕ್ಟ್ ಆಗಿರ್ಬೇಕು, ಯಾವ ರೀತಿ ಜೀವನ ಮಾಡ್ಬೇಕು ಅನ್ನುವಂಥದ್ದನ್ನ ತೋರಿಸೋದಕ್ಕೆ ಅವಕಾಶ ಇರುತ್ತೆ. ಇನ್ನು ರಾಹುಕೇತುಗಳ ಟ್ರಾನ್ಸಿಟ್ ಬಂದು ಡಿಸೆಂಬರ್ ಕೊನೆಯ ವಾರದಲ್ಲಿ. ಇದು ರಾಹುಕೇತುಗಳು ಇನ್ನೇನು ಇಯರ್ ಮುಗಿತಾ ಇದೆ ಅನ್ನುವಾಗ ರಾಹು 8ನೇ ಮನೆ, ಕೇತು 2ನೇ ಮನೆಗೆ ಬರುವುದಕ್ಕೆ ಅವಕಾಶ ಇರುತ್ತೆ ಅಂತ. ಇನ್ನು ರಾಹು 8ರಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಸಡನ್ ಚೇಂಜಸ್, ಮನೆ ಬದಲಾವಣೆ ಮಾಡುವಂತಹ ಅವಕಾಶ, ಒಂಥರ ಡೀಪ್ ಆದ ಇಂಟ್ಯೂಷನ್ ಬರ್ತಾ ಇರುತ್ತೆ. ಇದ್ ಮಾಡಿದ್ರೆ ಸರಿ, ಇದ್ ಮಾಡಿದ್ರೆ ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಇಂಟ್ರೆಸ್ಟ್ ಏನಾದ್ರು, ನಿಮ್ಮ ಇಂಟ್ರೆಸ್ಟ್ ಏನಾದ್ರು ಅಸ್ಟ್ರಾಲಜಿ ಕಡೆಗೋ ಅಥವಾ ಹೀಲಿಂಗು ಅಥವಾ ಈ ತರದ ಒಂದು ಗುಪ್ತ ವಿದ್ಯೆಗಳ ಕಡೆ ಇದ್ರೆ ಅದನ್ನ ಮಾಡ್ಕೊಳ್ಳಿ. ಅದನ್ನ ಪ್ರಯತ್ನ ಪಟ್ಟು ಕಲಿಯೋದ್ರಿಂದ ಆಗತ್ತೆ. ಎಮೋಷನಲಿ ನೀವು ಸ್ಟ್ರಾಂಗ್ ಆಗಿರ್ತೀರಾ ಅಂತ ಹೇಳ್ಬೋದು. ಅಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ ಈ ಸಮಯದಲ್ಲಿ ಆಪೋಸಿಟ್ ಸೆಕ್ಸ್ ಬಗ್ಗೆ, ಸ್ವಲ್ಪ ಹುಷಾರಾಗಿರ್ಬೇಕು. ಅಕಲ್ಟ್ ವಿಚಾರದಲ್ಲಿ ಅಂದ್ರೆ ಗುಪ್ತ ವಿದ್ಯೆಗಳ ವಿಚಾರದಲ್ಲಿ ತುಂಬಾ ದೊಡ್ಡ ಮಟ್ಟದ ಒಂದು ಡಿಸಿಷನ್ ನೀವು ತಗೊಳ್ಬಹುದು. ಕೇತುವಿಂದ ಫ್ಯಾಮಿಲಿ ಡಿಟ್ಯಾಚ್ಮೆಂಟ್ ಆಗೋದಕ್ಕೆ ಅವಕಾಶ ಇರುತ್ತೆ. ಮಾತಿನ ವಿಚಾರದಲ್ಲಿ ಹುಷಾರಾಗಿರ್ಬೇಕಾಗುತ್ತೆ. ಸೇವಿಂಗ್ಸ್ ತೊಂದರೆ ಆಗುತ್ತೆ. ಹಾಗೇನೆ ಫುಡ್ ಹ್ಯಾಬಿಟ್ಸ್ ಕೂಡ ಅಷ್ಟು ಚೆನ್ನಾಗಿರೋದಿಲ್ಲ. 2ನೇ ಮನೆಯನ್ನು ನಾವು
ಫುಡ್ ಇಂಟೇಕ್ ನ ಮನೆ ಅಂತ ಕರಿತೀವಿ. ಹಾಗಾಗಿ ಡಿಸೆಂಬರ್ 5ರ ನಂತರ ಸ್ವಲ್ಪ ಕಿರಿಕಿರಿ ಆಹಾರದ ವಿಚಾರದಲ್ಲಿ ಕಿರಿಕಿರಿಗಳನ್ನ ಅನುಭವಿಸೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಅದಾದ ನಂತರ ಡಿಸೆಂಬರ್ 5ರ ನಂತರ ಕೇತು ಮೊದಲನೇ ಮನೆಗೆ ಬರ್ತಾನೆ. ಸೆಲ್ಫ್ ಡೌಟ್ ಶುರು ಆಗುತ್ತೆ ನಿಮ್ಗೆ, ಇದು ನನ್ನ ಕೈಲಿ ಮಾಡಕ್ ಆಗಲ್ವಾ ಅಂತ ಹೇಳ್ಬಿಟ್ಟು ನಿಮ್ಮ ಒಳಗಿನಿಂದ ಒಂದು ನೆಮ್ಮದಿಯನ್ನ ನೀವೇ ತಗೊಳ್ಬೇಕಾಗತ್ತೆ. ಸ್ಪಿರಿಚುವಲ್ ಲೈಫ್ ಸ್ಟೈಲ್ ಇರುತ್ತೆ, ಸ್ಪಿರಿಚುವಲ್ ಗ್ರೋತ್ ಆಗುತ್ತೆ. ಒಂದು ಸೆನ್ಸಿಟಿವ್ ಆದಂತಹ ನೇಚರ್ ಯಾವಾಗ್ಲೂ ನಮ್ಮ ಲಗ್ನ ಅಥವಾ ರಾಶಿಗೆ ಬಂದಾಗ ಸೆನ್ಸಿಟಿವ್ ಆದಂತಹ ನೇಚರ್ ಇರೋದಕ್ಕೆ ಅವಕಾಶ ಇರುತ್ತೆ. ಅದು ವರ್ಷದ ಅಂತ್ಯ ಡಿಸೆಂಬರ್ ಕೊನೆಯ ಒಂದು ಟೈಮಲ್ಲಿ ಆಗುತ್ತೆ, ಡಿಸೆಂಬರ್ ಮೊದಲನೇ ವಾರದಲ್ಲಿ ಆಗುವಂಥದ್ದು. ಇನ್ನು ಸೋಲಾರ್ ಎಕ್ಲಿಪ್ಸ್, ಲೂನಾರ್ ಎಕ್ಲಿಪ್ಸ್ಗಳು ಆಗ್ತಾ ಇರ್ತವೆ. ಇದರಿಂದ ಕೂಡ ಇಲ್ಲಿ ಸ್ವಲ್ಪ ಕಾರ್ಮಿಕ್ ಶಿಫ್ಟ್ ನಾನು ಹೇಳೋದು ಯಾವಾಗ್ಲೂನು ಆಗತ್ತೆ. ಎಕ್ಲಿಪ್ಸ್ಗಳ ಟೈಮಲ್ಲಿ ನೀವು ಮಾಡಿದಂತಹ ಕರ್ಮ ಫಲಗಳನ್ನ ಹೆಚ್ಚಾಗಿ ಅನುಭವಿಸ್ತೀರಾ. 17 ಫೆಬ್ರವರಿ 2026 ಸಮಯದಲ್ಲಿ ಆಗುವಂತಹ ಒಂದು ಗ್ರಹಣ ಏನಿದೆ ಅದರಿಂದ ಸಡನ್ ಆದಂತಹ ಒಂದು ಎಮೋಷನಲ್ ಚೇಂಜಸ್ ಆಗಬಹುದು. ಪಾರ್ಟ್ನರ್ ಜೊತೆಗೆ ಒಂದು ವಾಗ್ವಾದಗಳು ಹೆಚ್ಚಾಗಿ ಆಗೋದಕ್ಕೆ ಚಾನ್ಸ್ ಇರುತ್ತೆ, ನಿಮ್ಮ ಹಸ್ಬೆಂಡ್ ಅಥವಾ ಹೆಂಡತಿ ಕಡೆಯಿಂದ. ಅಥವಾ ಸ್ವಲ್ಪ ನಿಮ್ಮ ಭಯ ಎಲ್ಲ ಹೋಗ್ಬಿಟ್ಟು ಮಾಡಬಾರ್ದೇ ಇರೋ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ಶುರು ಆಗೋದಕ್ಕೂ ಅವಕಾಶ ಇರುತ್ತೆ. ಒಂಥರ ಡೀಪ್ ಆದಂತಹ ಸ್ಪಿರಿಚುವಲ್ ಅವೇಕನಿಂಗ್ ಕೂಡ ಆಗ್ಬಿಡ್ಬಹುದು ಈ ಸಮಯದಲ್ಲಿ. ಯಾವಾಗ್ಲೂ ಗ್ರಹಣಗಳ ಸಮಯದಲ್ಲಿ ಸ್ಪಿರಿಚುವಲ್ ಆಗಿ ನಾವು ಏನಾದ್ರು ಪ್ರಾಕ್ಟೀಸಸ್ ನ ಮಾಡಿದ್ರೆ ಅದು ತುಂಬಾ ಒಳ್ಳೇದು. ಇನ್ನು 3ನೇ ತಾರೀಕು, ಮೇ 3ನೇ ತಾರೀಕು, ಇದು ಕೂಡ ಸಿಬ್ಲಿಂಗ್ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಕರ್ಕಾಟಕ ರಾಶಿಯವರಿಗೆ ಅಣ್ಣ ತಮ್ಮಂದಿರು ಹೆಚ್ಚಾಗಿ ಟ್ರಾವೆಲ್ ಸ್ವಲ್ಪ ನಿಧಾನ ಆಗ್ಬೋದು. ನಿಮ್ಗಿರುವಂತಹ ಒಂದು ಶಕ್ತಿ ಸಾಮರ್ಥ್ಯ ಏನಿದೆ ಅದು ಸ್ವಲ್ಪ ಕಡಿಮೆ ಆಗ್ಬೋದು. ಮಿಸ್ಕಮ್ಯುನಿಕೇಶನ್ ಆಗೋದಕ್ಕೆ ಅವಕಾಶ ಇರುತ್ತೆ, ಓವರ್ ಥಿಂಕಿಂಗ್ ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಇನ್ನು 12 ಆಗಸ್ಟ್ 2026 ಸೋಲಾರ್ ಎಕ್ಲಿಪ್ಸ್ ದಿಂದ ಅಂದ್ರೆ ಸೂರ್ಯ ಗ್ರಹಣದಿಂದ ಯಾವ ರೀತಿಯ ಪರಿಣಾಮಗಳು, ಅವಾಗ ಇನ್ನು 2ನೇ ಮನೇಲಿ ಇರ್ತಾರೆ. ಸೊ ಆ ಸಮಯದಲ್ಲಿ ಯಾವ ರೀತಿಯ ಫಲಗಳನ್ನ ಅನುಭವಿಸ್ಬೇಕಾಗುತ್ತೆ ಅಂದ್ರೆ ಫ್ಯಾಮಿಲಿ ಡಿಸ್ಅಗ್ರಿಮೆಂಟ್ ಅಂತಂದ್ರೆ ನೀವು ಹೇಳಿದ್ರೆ ಫ್ಯಾಮಿಲಿಯವ್ರು ಒಪ್ಪಲ್ಲಪ್ಪ. ಫುಡ್ ಹ್ಯಾಬಿಟ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ, ಸ್ಪೀಚ್ ಕಂಟ್ರೋಲ್ ಅಲ್ಲಿ ಇರಬೇಕು, ಮಾತಾಡೋದು ತುಂಬಾ ಹುಷಾರಾಗಿ ಮಾತಾಡಿ. ಪ್ರಾಪರ್ಟಿನ ಸೇವ್ ಮಾಡ್ಬೇಕು, ಪ್ರಾಪರ್ಟಿ ತಗೊಳ್ಬೇಕು ಅಂತಿದ್ರೆ ದೊಡ್ಡ ಮಟ್ಟದ ಸೇವಿಂಗ್ಸ್ ನ ಅವಶ್ಯಕತೆ ಇರುತ್ತೆ. ನೀವು ಸಣ್ಣ ಪುಟ್ಟ ಖರ್ಚುಗಳನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕಾಗುತ್ತೆ ಈ ಸಮಯದಲ್ಲಿ ಅಂತ ಹೇಳ್ಬೋದು. ಇನ್ನು 28 ಆಗಸ್ಟ್ 2026 ಚಂದ್ರಗ್ರಹಣ, ಇದು ನಡೀತಾ ಇರುವಂತದ್ದು ಮೀನದಲ್ಲಿ. ಇದರ ಎಫೆಕ್ಟ್ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ತಂದೆಯ ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ಬೇಕು. ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಶನ್, ನಿಮ್ಗೆ ಒಂದು ದೊಡ್ಡ ಮಟ್ಟದ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ದೇವರು, ಭಕ್ತಿ ಇದೆಲ್ಲ ಗೊತ್ತಾಗುತ್ತೆ. ಫಾರಿನ್ ಕನೆಕ್ಷನ್ ಸಿಗೋದಕ್ಕೆ ಅವಕಾಶ ಇರುತ್ತೆ. ಸ್ಟ್ರಾಂಗ್ ಆಗಿ ದೇಹವನ್ನ ಬೆಳೆಸೋದಕ್ಕೆ ಅಥವಾ ನಿಮ್ಮ ಒಂದು ಮನಸ್ಸನ್ನ ಬೆಳೆಸ್ಕೊಳ್ಳೋದಕ್ಕೆ ಕೂಡ ಇದು ಸಹಾಯ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಕರ್ಕಾಟಕ ರಾಶಿಯವರಿಗೆ ವಿಭಾಗಗಳನ್ನ ನೋಡ್ತಾ ಇದ್ವಿ, ಯಾವ ಪಾರ್ಟ್ ಅಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು. ಕರಿಯರ್ ವಿಚಾರಕ್ಕೆ ಬಂದಾಗ ಜೂನ್ 2ನೇ ತಾರೀಕಿನವರೆಗೂ ಕನ್ಫ್ಯೂಷನ್ಸ್ ಇರುತ್ತೆ, ಡಿಲೇ ಆಗುತ್ತೆ, ಯಾವುದೇ ಕೆಲಸಗಳು ಸರಿಯಾಗಿ ಮುಂದಕ್ಕೆ ಹೋಗೋದಿಲ್ಲ. ಜಾಬ್ ಅಲ್ಲಿ ಒಂದು ಪ್ರೆಷರ್ ಹೆಚ್ಚಾಗಿರುತ್ತೆ. ಫಾರಿನ್ ಜಾಬ್ ಚಾನ್ಸಸ್ ಬಂದಂಗೆ ಬಂದು ಕೈ ತಪ್ಪಿ ಹೋಗ್ತಾ ಇರುತ್ತೆ. ಸ್ಪಿರಿಚುವಲ್ ಕೆರಿಯರ್ ಪಾತ್ ನಲ್ಲಿ ಅಟ್ರಾಕ್ಷನ್ ಹೆಚ್ಚಾಗಿರುತ್ತೆ, ದೇವರು ಪೂಜೆದಿಂದ ಅದೇ ವಿಚಾರದಲ್ಲಿ ಅದನ್ನೇ ಕೆಲಸವಾಗಿ ತಗೊಂಡ್ರೆ ಇನ್ನೂ ಒಳ್ಳೇದಾಗುತ್ತೆ. ಆದ್ರೆ ಜೂನ್ ನಂತರ ಮೇಜರ್ ಒಂದು ಒಳ್ಳೆ ತರಹದ ಬೆಳವಣಿಗೆಯನ್ನ ನಾವು ನೋಡಬಹುದು. ಪ್ರಮೋಷನ್ ಸಿಗೋದಕ್ಕೆ ಅವಕಾಶ ಇರುತ್ತೆ, ನ್ಯೂ ಜಾಬ್ ಆಪರ್ಚುನಿಟೀಸ್ ಬರ್ತವೆ, ಲೀಡರ್ಶಿಪ್ ಕ್ವಾಲಿಟೀಸ್ ನಿಮಗೆ ಹೆಚ್ಚಾಗಿರ್ತವೆ ಅಂತ ಹೇಳ್ಬೋದು. ಬಿಸ್ನೆಸ್ ಎಕ್ಸ್ಪಾನ್ಷನ್ ಆಗೋದಕ್ಕೆ ಕೂಡ ಇದು ಶುಭ ಸಮಯ ಅಂತ ಹೇಳ್ಬಹುದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಹಣಕಾಸಿನ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಜಾನ್ವರಿಯಿಂದ ಜೂನ್ ವರೆಗೂ ಎಕ್ಸ್ಪೆನ್ಸಸ್ ಜಾಸ್ತಿ ಇರುತ್ತೆ. ಮೆಡಿಕಲ್, ಟ್ರಾವೆಲ್ ಕಾಸ್ಟ್ ಇದೆಲ್ಲ ತುಂಬಾ ಬೇರ್ ಮಾಡ್ತಾ ಇರ್ತೀರಾ, ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಹಾಗೇನೆ ದೊಡ್ಡ ಮಟ್ಟದ ಯಾವ್ದು ಕೆಲಸಗಳಾಗ್ತಾ ಇಲ್ಲಪ್ಪ, ಈ ಕೆಲಸ ಆಗುತ್ತೆ ನನ್ನ ಕೈಲಿ ಏನಾಗೋಗುತ್ತೆ ಅಂದ್ಕೊಂಡಿರುವಂತ ಕೆಲಸಗಳು ಈ ಸಮಯದಲ್ಲಿ ಆಗದೆ ಇರಬಹುದು. ಇನ್ನು ಜೂನ್ ನಿಂದ ಡಿಸೆಂಬರ್ ವರೆಗೂ ನಿಮ್ಮ ಹಣಕಾಸಿನ ಸೌಲಭ್ಯ ಜಾಸ್ತಿ ಆಗುತ್ತೆ, ಸೇವಿಂಗ್ಸ್ ಜಾಸ್ತಿ ಆಗುತ್ತೆ, ಸೇವಿಂಗ್ ತುಂಬಾ ಸ್ಟೇಬಲ್ ಆಗುತ್ತೆ ಅಂತ ಹೇಳ್ಬೋದು. ಫ್ಯಾಮಿಲಿ ಸಪೋರ್ಟ್ ಸಿಗುತ್ತೆ ನಿಮ್ಗೆ. ಆದ್ರೆ ಈ ಸಮಯದಲ್ಲಿ ಒಂದು ರಿಲೇಶನ್ಶಿಪ್ ವಿಚಾರದಲ್ಲಿ ಹೆಚ್ಚು ಒಂದು ಅಟ್ಯಾಚ್ಮೆಂಟ್ ಜಾಸ್ತಿ ಆಗೋದಕ್ಕೆ ಅವಕಾಶ ಇರುತ್ತೆ. ಒಂಥರ ಅವಾಯ್ಡ್ ಮಾಡಿ ಮನೆಯವ್ರನ್ನೆಲ್ಲ ತಗೊಳ್ಳುವಂತಹ ನಿರ್ಧಾರಗಳು ನಿಮ್ಗೆ ತೊಂದರೆ ಕೊಡೋದಕ್ಕೆ ಅವಕಾಶ ಇರುತ್ತೆ. ಇದು ಲವ್ ಮ್ಯಾರೇಜ್ ನ ವಿಚಾರದಲ್ಲಿ. ಸೊ ಹೀಗೆ ಕೂಡ ನಿಮ್ಗೆ ಇಷ್ಟು ಡೀಟೇಲ್ ಆಗಿ ವರ್ಷ ಭವಿಷ್ಯವನ್ನ ಹೇಳೋದಕ್ಕೆ ಸಾಧ್ಯ ಇರುತ್ತೆ. ಇನ್ನು ನೀವು ಬಂದು ಡೈರೆಕ್ಟ್ ಆಗಿ ನಮ್ ಜೊತೆ ಮಾತಾಡಿ ಯಾವುದೇ ವಿಚಾರಗಳನ್ನ ಬೇಕಾದ್ರೂ ತಿಳ್ಕೋಬಹುದು. ನಿಮ್ಮ ಜಾತಕವನ್ನ, ಒಬ್ಬೊಬ್ಬರ ಜಾತಕನೂ ಬೇರೆ ಬೇರೆ ಇರೋದ್ರಿಂದ ನಿಮ್ಮ ಜಾತಕವನ್ನ ನೋಡಿ ನಾವು ಯಾವ ರೀತಿಯ ಫಲಗಳನ್ನ ಕೊಡ್ಬೋದು ಅನ್ನೋದನ್ನ ಹೇಳ್ತೀನಿ. ನಮಸ್ಕಾರ.